ಅಲ್ಕಣಜ ಆ ಮ್ಯಾಗ ಹೊಲನ ಬಿತ್ತನೆರ ಮಾಡಂಗಿಲ್ಲ. ಯೋಸ್ ದಿನ ಆತು ಆ ಕಡೆ ಇರೋರೆಲ್ಲ ಬಿತ್ತಿದಾರೆ. ನಾವಿನ ಹಂಗೆ ಬೀಳ್ ಬಿಟ್ಕೊಂಡ್ ಕುತ್ಕೊಂಡಿದೀವಿ. ಅಯ್ಯೋ ಮಳೆ ಬರ್ಲು ನಾನೇನ್ ಮಾಡೇನೆ. ಈ ಮಳೆ ನೋಡು, ಒಂದ್ ಕಿತ ಬಂದ್ರೆ ಒಂದ್ ಕಿತ ಬರೋಂಗಿಲ್ಲ, ಹೆಂಗ್ ಕೈ ಕೊಡ್ತೈತಿ. ಅವತ್ತು ಅವರೆಲ್ಲ ಮೊದಲನೇ ಮಳೆ ಏನ್ ಬಂತಲ್ಲ 2 ದಿವಸ, ಅದಕ್ಕೆ ಬಿತ್ತನೆ ಮಾಡ್ಬಿಟ್ರು. ಅದು ಹಿಂಗ ಅಲ್ಲಿ ಇಲ್ಲಿ ಉಟ್ಕೊಂಡ ತಾಟೆ ಅವು ಮಳೆ ಇಲ್ದಲೆ ಒಣ್ಕೊಂಡು ಹೋಗಿದಾವೆ. ಏನ್ ಮಾಡೋಣ, ಮಳೆ ನೆಟ್ಟಿಗಿದ್ರೆ ಎಲ್ಲ ಬಿತ್ತನೆ ಮಾಡ್ಬೋದಾಗಿತ್ತು. ಯಾಕ ಮಳೆ ಹಿಂಗ್ ಕೈ ಕೊಡ್ತೈತಿ, ಇನ್ನೇನ್ ಬಿತ್ತಕ್ ಹೋಗೋಣ? ಏನು ಬೀಜ ಗೊಬ್ಬರ ತಂದು ಸಾಲ ಮಾಡಿ ಏನು ಭೂಮಿಗೆ ಹಾಕಿದಿನೇನು ಹಾಳು ಮಾಡೋಣ? ನೋಡಂತ ತಡಿ, ಮಳೆ ಇಟ್ಕೊಂಡಂಗಾದ್ರೆ ಬಿತ್ತನೆ ಮಾಡದಂತೆ. ನಾನು ಅದೇ ಅನ್ಕೊಂಡೆ. ನೋಡ್ ಏನ್ ಮಾಡ್ತೀಯ, ಮಳೆ ಬಂದಂಗಾದ್ರೆ ಬಿತ್ಬಿಡ್ ಸುಮ್. ನೋಡಂತ ತಗಳೆ, ಸುಮ್ಮನೆಯ ಮಳೆ ಬರದಲ್ಲಿ ಬಿತ್ಬಿಟ್ಟು ಏನು ಮಾಡ್ತೀಯ? ಆಮೇಲೆ ಸುಮ್ಮನೆಯ ಬೀಜ ನೆಲದಾಗೆ ಒಣ್ಕೊಂಡು ಹೋಕ್ಕೋ ಮತ್ತೆ. ಆಮೇಲೆ ಮತ್ತೆ ಇನ್ನೊಂದು ಕಿತ ಬಿತ್ತನೆ ಮಾಡ್ಬೇಕಾಕತ್ತೆ. ಬೇಡ ಒಂದು 2 ಕಿತ ಮಳೆ ಬರಲಿ, ಆಮೇಲೆ ನೋಡೋಣಂತ ಬಿಡು. ಇದ್ಯಾಕ್ಲ ಪಾಪ, ಓದೋದು ಬೈಯೋದು ಏನು ಇಲ್ವೇನ್ಲ? ಆಟ ಆಡ್ಕೊಂಡ್ ಕುತ್ಕೊಂಡಿಯಾ? ಸರಿ ಅದೇನು ಆಟ ಆಡ್ಬಿಟ್ಟು ಚಂದಾಗೆ ಬರೆಯೋದು ಓದೋದು ಮಾಡು. ನಮ್ಮ ಥರ ಹಿಂಗೆ ಹೊಲದು ಈ ಮಳೆನ ಕಾಯ್ಕೊಂಡು ಕುತ್ಕೊಳಕ್ ಹೋಗ್ಬೇಡ. ಯಾವ್ದಾರ ಒಂಚೂರು ಚೆನ್ನಾಗಿ ಓದ್ಕೊಂಡು ಕೆಲಸ ತಗೊಂಡು ಒಂದು ದೊಡ್ಡ ಮನುಷ್ಯ ಆಗು. ನಮ್ಮ ಥರ ನಿನಗೆ ಹೊಲ್ದ ಮನೆಗೆಲ್ಲ ಬದುಕು ಮಾಡಕ್ಕೆ ಹಾಕಿಲ್ಲ. ನೋಡೀಗ ಮಳೆ ಬಂದ್ರೇನೆ ಬೆಳೆ ಬಿತ್ತಕ್ಕಾಗದು. ಹಿಂಗೆ ಕಾಯ್ಕೆ ಹಂಗೆ ಕೂತ್ಕೊಂತೀವಿ ಮಳೆ ರಾಯಿ ನಂಬ್ಕೊಂಡು. ಅದಕ್ಕೆ ಹೇಳಿದ್ದು, ನೀವಾದ್ರೂ ಕಷ್ಟಪಟ್ಟು ಓದಿ ದೊಡ್ಡರಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ರಿ. ಅದೇ ಹಾಕ್ಲಾ ಹಂಗೆ ಕೇಳ್ತೀಯ? ಕೊಂಡ್ ಕಾಣ್ಸತ್ ಕಂಡ್ಲಾ? ಅಯ್ಯೋ ನನ್ ಶಿವನೇ, ಇವನಿಗೆ ಹೇಳ್ತೀನಲ್ಲ ನಾನು, ನನಗೆ ಬುದ್ಧಿ ಇಲ್ಲ ನೋಡು. ಅಯ್ಯಯ್ಯೋ, ಅಜ್ಜೋಳಿ ದಂಗಲ್ಲ ಕಣ್ಲ. ನಿನ್ ಕಾಲ ಮೇಲೆ ನೀನ್ ಇಟ್ಕೊಂಡ್ರೆ ನಿನ್ ಜವಾಬ್ದಾರಿಗಳನ್ನ ನೀನ್ ಹೊತ್ಕೊಂಡು ಈ ತರ ಹಿಂಗ ತಾತ ಹೆಂಗ್ ಕೆಲಸ ಮಾಡ್ತಿತ್ತಲ್ಲ ಹೊಲ್ದಾಗೆ ಮನೆಗೆ ಹಂಗ್ ಮಾಡಕ್ ಹಾಕಿಲ್ಲ. ನೀನ್ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸ ತಗೊಂಡು ನೀನ್ ನೋಡ್ಕೇಳಪ್ಪ. ಆಮೇಲೆ ಕಷ್ಟ ಆಗತ್ ನಿನಗೆ ಅಂತ ಹೇಳಿದ್ದು. ಅದನ್ನ ಈ ಅರ್ಥದಾಗೆ ನಿನ್ ಕಾಲ ಮೇಲೆ ನೀನ್ ಇಟ್ಕೊಳಪ್ಪ ಅಂತ ಹೇಳಿದ್ದು. ಓ ಹಂಗೆ, ಅದನ್ನೇ ನೆಟ್ಟಿಗೆ ನಿನ್ ದುಡಿಮೆ ನೀನ್ ಮಾಡ್ಕೊಳಪ್ಪ ಅಂತ ಅಂದಿದ್ರೆ ಅದನ್ನ ಬಿಟ್ಬಿಟ್ಟು ನಿನ್ ಕಾಲ ಮೇಲೆ ನೀನ್ ಇಟ್ಕೊಂತೆ. ಓ, ನಿನ್ನೊಟ್ಟು ಬುದ್ಧಿವಂತ ಅಲ್ಲಲ್ಲಪ್ಪ ನಾನು. ಆ ಥರ ನಾನು ಹೇಳಕ್ ಬರೋಕಿಲ್ಲ ನೋಡು. ನಮ್ದು ಯಾವ್ದು ಭಾಷೆಗೆ ಹೇಳ್ತೀವಿ. ಅಯ್ಯೋ ಹೇಳ್ಬೇಕಲ್ಲಪ್ಪ, ಮುಂದೆ ನಮ್ಮ ಥರ ಕಷ್ಟ ಪಡ್ಬೇಡ, ಇವಾಗ್ಲಿಂದನೇ ಎಲ್ಲ ಕೊಲ್ತ್ಗ ಅಂತಂದು. ಮತ್ತೆ ಇವಾಗ ಹೇಳ್ದಲ್ಲ ಇನ್ಯಾವಾಗ ಹೇಳಕ್ಕಾಕತ್ಲ? ನೀನು ದೊಡ್ಡನಾದ್ಮೇಲೆ ಹೇಳಕ್ಕಾಕತ್ತ? ನೀನು ಆವಾಗ ಹೇಳಿದ ಮಾತು ಕೇಳ್ಬೇಕಲ್ಲ. ಇವಾಗಿಂದನೆಯ ಕಷ್ಟ ಏನು ಸುಖ ಏನು ಯಾತದ್ ಏನು ಹೆಂಗೆ ಅಂತಂದು ತಿಳ್ಕೊಂಡ್ರೆ ನಾಳೆ ದಿನ ನಿನಗೆಯ ಅನುಭವ ಆಗಕ್ಕಾರ ಎಲ್ಲ ಗೊತ್ತಾಕತಿ. ಗುಂಡಜ್ಜಿ ಗುಂಡಜ್ಜಿ, ಓ ಜಾಜಾ ಬಾರೇ ಬಾಬಾ, ಕುತ್ಕೋ ಬಾ, ಕಾಫಿ ಕುಡಿ ಬಾ. ಬ್ಯಾಡ್ ಕಣಜ್ಜಿ, ಕುಡ್ಕೊಂಡ್ ಬಂದೆ. ನಿಂತ ಒಂದಿಟ್ಟು ಕೆಲ್ಸ ಇತ್ತು, ಅದಕ್ಕೆ ಬಂದೆ. ಕೆಲ್ಸ ಯೋನ್ ಹೇಳಿ ಅದು? ಅದ್ ಯೋನಂದ್ರೆ ಅದೇ ಕಣಜ್ಜಿ, ನಮ್ಮ ಹುಡುಗಿಗೆ ಒಂದು ಗಂಡು ಹುಡ್ಕಕ್ ಹೇಳಿದ್ವಲ್ಲ, ಗಂಡು ಸಿಕ್ಕತ್ತಂತೆ. ಅದಕ್ಕೆ ಅವನು ಬರ್ತಾನಲ್ಲ ಅವಣ್ಣ ಬಸಣ್ಣ, ಅವನೇ ಹಚ್ಚಿದಾನೆ. ಅದಕ್ಕೆ ನಾಳೆ ನೋಡಕ್ ಬರ್ತಾರಂತ ನಮ್ಮ ಹುಡುಗಿನ. ಅದಕ್ಕೆ ಒಂದಿಟ್ಟು ಹಿರಿಯರಂತ ನೀವೇನೇ ಇರೋದು ನಮಗೆ. ಹಂಗಾಗಿ ಅದಕ್ಕೆ ನೀವಿಬ್ರು ಬಂದ್ರೆ ಚೆನ್ನಾಗಿರ್ತತೆ ನಾಳೆ ಅಂತ ಕರಿಯೋಣ ಅಂತ ಬಂದೆ.
ನಾಳೆ ನೀವಿಬ್ರು ಇವನು ಕೆಲಸ ಇಟ್ಕೊಂಡು ವಾಲ್ತಾವ್ ಇಲ್ತಾವ್ ಹೋಗಕ್ ಹೋಗ್ಬೇಡ್ರಿ. ಇಬ್ರು ಒಂದಿಟ್ಟು ಮಂತೇವ್ ಬರ್ರಿ. ಅವ್ರು ಬಂದಾಗ ಅವ್ರ ತಗ ಇವ ಮಾತಾಡ್ಬೇಕು ಇವನು ಅನ್ನೋ ನಂಗೆ ಏನು ಗೊತ್ತಾಗಿಲ್ಲ. ನಮ್ಮ ಎಪ್ಪಗೂ ಆಟ ಗೊತ್ತಾಗಿಲ್ಲ. ನೀವಿದ್ರೆ ಯಜಮಾನ್ರಂತ ಇದ್ರೆ ಏನಾರ ಮಾತಾಡ್ತೀರಾ ಕೇಳ್ತೀರ, ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಹೌದೇನು? ಯಾವ ಊರಿಗೆ ಗಂಡು? ಅಯ್ಯೋ ನನಗೂ ಆಟ ಚೆನ್ನಾಗಿ ಗೊತ್ತಿಲ್ಲ ಕಣಜಿ. ನಾಳೆ ಬರ್ತಾರಲ್ಲ ಅವಾಗೆ ಕೇಳ್ಬೇಕು. ಇಲ್ಲೇ ಯಾವ್ದ ಪಕ್ಕದೂರರಿ ಅಂತ ಅಂದ್ರು. ಹಂಗಾಗಿ ನಾನು ಆಟೊಂದೇನು ವಿಚಾರ್ಸಕ್ ಹೋಗಿಲ್ಲ. ನಮ್ಮ ಅಪ್ಪು ಗೊತ್ತು. ಹಂಗಾಗಿ ನಾಳೆ ಬರ್ತಾರಲ್ಲ ನೀವೇ ಕೇಳಂತ ಬರ್ರಿ, ಯಾವ ಊರರು ಏನು ಏನು ಅಂತ. ನನಗೂ ಆಟಂದೇನು ಗೊತ್ತಿಲ್ಲ. ಒಟ್ಟಿಗೆ ಚೆನ್ನಾಗದನಂತೆ ಹುಡುಕ, ಇವನು ಒಳ್ಳೆ ಕೆಲ್ಸದಾಗೆ ಅದನಂತೆ. ಹಂಗಾಗಿ ಈಕಿನ ನಮ್ಮಳು ಆಟ ಇಟ್ಟು ಓದ್ಕೊಂಡಾಳ. ಹಂಗಾಗಿ ಅವನು ಫೋಟೋದಲ್ಲಿ ನೋಡಿ ಇಷ್ಟಪಟ್ಟನಂತೆ. ಹಂಗಾಗಿ ನೋಡಕ್ ಬರ್ತೀನಿ ಅಂತ ಒಪ್ಕೊಂಡನಂತೆ. ಅದಕ್ಕೆ ಬರ್ತಾರಂತ ಕಣಜಿ. ಅದಕ್ಕೆ ನೀವಿಬ್ರು ಬಂದ್ಬಿಡ್ರಿ ನಾಳೆ ಬೆಳಗ್ಗೆ. ಮತ್ತೆ ಹೇಳಿದಿ ನೋಡಿ ಮರಿಬೇಡ್ರಿ, ಮತ್ತೆ ಮರ್ತ್ಬಿಟ್ಟು ಮತ್ತೆ ಹೊಲ್ಗಿಲ್ಕ್ ಹೋದಿರ. ಆತ್ ತಗಳೆ ಅಮ್ಮಯ್ಯ, ಎಲ್ಲೂ ಹೋಗಕ್ಕಿಲ್ಲ, ಬರ್ತೀವಿ ತಗ. ಮತ್ ನೀ ನೀಟಂತ ಕರೆದ್ಮೇಲೆ ಮತ್ತೆ ಯಜಮಾನ್ರು ಯಾರು ಇಲ್ಲ ಅಂತೀಯ, ಬರ್ತೀವಿ ತಗ. ಅವರು ಬರೋದ್ 8 ಗಂಟೆಗೆ ಹೇಳು. ಅದೇ ಬೆಳಗ್ಗೆ 10 ಗಂಟೆ 11 ಗಂಟೆ ಒಟ್ಟತಿ ಬರ್ತೀವಿ ಅಂತ ಹೇಳಿದಾರಂತೆ. ಹಂಗಾಗಿ ಮತ್ತೆ ಎಲ್ಲರ ಓದಿರ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ರಿ ಮಂತ್ಯಾವ. ಮತ್ತೆ 10-11 ಗಂಟೆಗೆ ಬರೋಕೆ ಹೋಗ್ಬೇಡ್ರಿ, ಒಂದಿಟ್ಟು ಹೊತ್ತು ಮುಂಚೆನೆ ಬರ್ರಿ. ಅದೇನೇನು ಇದು ಮಾಡ್ಬೇಕು ಅನ್ನೋದು ಇವನು ನಂಗೆ ಗೊತ್ತಾಗಕ್ಕಿಲ್ಲ. ಒಂದಿಟ್ಟು ಹೊತ್ತು ಮುಂಚೆ ಮನೆಗೆ ಬರ್ರಿ. ಎಲ್ಲಿ ಹೋಗಿಲ್ಲ, ಒಂದಿಟ್ಟು ಹೊತ್ತು ಮುಂಚೆನೆ ಬರ್ತಿತ್ತ. ಕಣಜಿ, ಒಂದಿಟ್ಟು ಹೊತ್ತು ಮುಂಚೆನೆ ಬರ್ರಿ. ಮತ್ತೆ ಹೇಳಿದ್ರು ನಾನು ಮರ್ತು ಬಿಟ್ಟಿಯ. ಮತ್ತೆ ಹೆಂಗಾರ ಆಗ್ಲಿ ಮತ್ತೆ ನಮ್ಮ ಅಪ್ಪನು ಒಂದ್ಕಿತ ಬೆಳಗ್ಗೆ ಕಳಿಸ್ತೀನಿ. ಮತ್ತೆ ಬಂದ್ಬಿಡ್ರಿ. ಆತ್ ಕಣೆ, ಬರ್ತೀನಿ ತಗ. ಅದೇವನು ವಾಸ್ತವ ನೋಡಕ್ ಬರ್ತದಾರೆ ಅಂತದ್ ಇವನು ಶಾಸ್ತ್ರ ಪಾಸ್ತ್ರ ಇವನು ಇರೋದಿಲ್ಲ. ಬರ್ತಾರೆ ಹುಡುಗಿ ನೋಡ್ಕೊಂಡು ಹೋಗ್ತಾರೆ ತಗ. ಅಂತದ್ ಇವನು ಇರ್ತತೆ. ಯಾವ ಊರು ಇವನು, ಇವನ್ ಕೆಲ್ಸ, ಇವನು ಮನೆ ಕಡೆ ಹೆಂಗಿ ಇವನು ಅಂತ ವಿಚಾರಿಸ್ಬೇಕು. ಒಂದಿಟ್ಟು ಕಾಪಿ ಗೀಪಿ ನೀರು ಏನೋ ಸರಬತ್ತಿ ಏನಾರ ಕೊಡ್ಬೇಕು. ಅವ್ರೇನು ಉಣ್ಣಕ್ಕಿಲ್ಲ ಮಾಡಕ್ಕಿಲ್ಲ. ಹೊಸ್ತಾಗ ಬಂದಿರಲ್ಲ, ಸಾಮಾನುಗಳು ಒಪ್ಪಿಗೆ ಆಗದಲ್ಲ ಯಾರು ಉಣ್ಣಕ್ ಹೋಗಿಲ್ಲ. ಹಂಗಾಗಿ ಒಂದಿಟ್ಟು ಕಾಪಿಯ ಇಲ್ಲ ಜ್ಯೂಸ ಏನಾರ ಮಾಡಿ ಕೊಡ್ತಾರೆ. ಇವನ್ ನೋಡಂತ ನಾಳೆ ಬಂದಾಗ ಅದೇವನು ಎತ್ತ ಅಂತಂದು ವಿಚಾರಿಸಿದ್ರ ಕತ್ತ. ಕಣಜ್ಜಿ, ನೀವಿದ್ರೆ ನನಗೆ ಏಟ ಒಂದೀಟು ಧೈರ್ಯ ಇದ್ದಂಗೆ. ನನ್ಗೆ ಇವನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಹಂಗಾಗಿ ನಿಮ್ಮನ್ನ ಕರೆಯಕ್ ಬಂದದ್ದು. ಬಂದ್ಬಿಡ್ರಿ ಮತ್ತೆ. ಮತ್ ನಾನು ಒಂದಿಟ್ಟು ಒಕ್ಕನು ಮಂತೇವ್ ಕೆಲ್ಸ ಐತಿ. ಮತ್ ಮರಿಬೇಡ್ರಿ ಇಬ್ರು. ಅಲ್ ಕಣೆ, ನಾಳೆ ಒಂದಿಟ್ಟು ಪಾಕ್ದೂರಿ ಕೆಲ್ಸ ಇತ್ತು, ಹೋಗೋಣ ಅಂತಿದ್ದೆ. ಬರ್ತೀವಂತಿ ಹೊಳ್ಬಿಟ್ಟೆಲ್ಲ. ಅಯ್ಯ, ಇದು ಒಳ್ಳೆ ಕಣಜ ನಿಂದು. ಪಾಪಾಕಿ ಆಟಗತೆಯ ಹಿರಿಯರಂತ ಯಾರು ಇಲ್ಲ, ನೀವೇ ಇರೋದು ಅಂತ ಬಂದ್ ಕರಿಯಕ್ ಬಂದ್ರೆ ಮತ್ತೆ ನಾಳೆ ಯಾವ್ದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಜ್ಜ. ಅಂತ ಜೀವನ್ ಕೆಲಸ ಇಟ್ಕೊಂಡಿಯ. ಪಾಕ್ದೂರ್ ಜೈ ಅಣ್ಣ ಇವನ್ಕ ಬರಕ್ ಹೇಳಿದ್ದ ಕಣೆ. ಯಾತ ತ್ವಾಟದ್ದು ಇವನ ಮಾತಾಡ್ಬೇಕು ಅಂತಂದು. ಹಂಗಾಗಿ ಹೇಳ್ದೆ. ಅಯ್ಯ ಪಾಡಾತು, ಹೇಳು ಅಯ್ಯಪ್ಪಗೆ ಫೋನ್ ಮಾಡಿ ನಾಳೆ ನಮ್ ಬೋರ ತಿಳ್ಕಣಪ್ಪ, ಇನ್ನೊಂದ್ ಕಿತ ಯಾವಾಗಾರ ಬರ್ತೀನಿ, ನಾಳೆ ಒಂದು ಅರ್ಜೆಂಟ್ ಕೆಲಸ ಐತಿ ಅಂತ ಹೇಳಿ ಫೋನ್ ಮಾಡಿ ಹೇಳು. ನಾಳೆ ಎಲ್ಲಿ ಹೋಗಕ್ಕಿಲ್ಲ ನೋಡು, ಹೇಳಿದೀನಿ. ಮತ್ತೆ ಪಾಪಾಕಿ ಬರ್ತೀವಿ ಅಂತ ಹೇಳಿದೀವಿ. ಮತ್ ನೀನು ಮತ್ತೆ ಹೇಳ್ದಂಗೆ ಕೇಳ್ದಂಗೆ ಮತ್ತಾಗ ಬೆಳಗ್ಗೆನೆ ಹೋಗ್ಬಿಟ್ಟಿಯ. ಮತ್ತೆ ಹೇಳಿದೀನಿ ಇವಾಗ್ಲೇ. ಅಯ್ಯ, ಫೋನ್ ಹಚ್ಚಿ ಹೇಳಿದ್ರೆ ಇವನಂತಾನೆ ಇವನು ಅವನು. ನೋಡಂತಾಗ ಹೇಳ್ತೀನಿ. ಮತ್ತೆ ಇನ್ನೇನ್ ಮಾಡನ್ ಮತ್ತೆ. ನೀನ್ ನೋಡಿದ್ರೆ ಹಿಂಗಂತ ಇದೀಯಾ, ಇತ್ಲ ಹೋಗಕ್ಕೂ ಹಾಕಿಲ್ಲ, ಇತ್ಲ ಬಿಡಕ್ಕೂ ಹಾಕಿಲ್ಲ. ಇನ್ನೊಂದ್ ಕಿತ ಯಾವಾಗಾರ ಇನ್ನೊಂದ್ ಕಿತ ಬೋರ್ತೀನಿ ತಗಳ ಅಂತ ಹೇಳ್ತೀನಿ ತಗ ತಗ. ಅಷ್ಟು ಮಾಡು, ಇನ್ನೊಂದ್ ಕಿತ ಯಾವಾಗಾರ ಹೋಗಂತಿ. ಸರಿ ತಗ, ಒಂದಿಟ್ಟು ಆಟ ಹೋಗಿ ಬರ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ಮತ್ತೆ ಅವತ್ತು ಕರೆಗೆ ಬಂದುತ್ತಲ್ಲ, ಯಾಕಂತದಿ ಅವ್ರ ಮನೆಗೆ ಇರೋ ಹುಡುಗಿನ ಯಾಕೆ ನೋಡಕ್ ಬರ್ತಾರಂತೆ? ಇನ್ನಾತಕ್ ಬರ್ತಾರಲ್ಲ, ಹೆಣ್ಣಿರೋ ಮನೆಗೆ ಮದುವೆ ಮಾಡ್ಕೊಳಕ್ ಬರ್ತಾರೆ. ಏನ ಹೆಣ್ಣಿರೋ ಮನೆಗೆ ಮದುವೆ ಮಾಡ್ಕೊಳಕ್ ಬರ್ತಾರೆ? ಅಯ್ಯೋ, ಅದೆಲ್ಲ ನಿನ್ಗೆ ಅರ್ಥ ಆಗಕ್ಕಿಲ್ಲ. ಈಗ ಬಿಡ್ಸಿ ಹೇಳಕ್ಕೂ ನಂಗೆ ಟೈಮ್ ಇಲ್ಲ. ಚಾನ್ಸ್ ಬಿದ್ದು ಒಳಗಡೆಯ ಅದೇನು ಸುಮಾರ್ಕೆ ಹೋಗಿ ಬಾಲಾಗಿಲ್ಲ. ಲೋ ಪಾಪ, ಹೆಣ್ಣು ನೋಡಕ್ ಬರೋದು ಒಂದೇ. ಈಗ ಮದುವೆ ಮಾಡ್ಕೊನಾರು ಮತ್ತೆ ಹೆಣ್ಣು ಹುಡುಕ್ತಾ ಇರ್ತಾರಲ್ಲ. ಹಂಗಾಗಿ ಯಾರ ಮನೆಗೆ ಹೆಣ್ಣು ಇರ್ತವೆ, ಯಾವ ಊರುಗಳಿಗೆ ಹೆಣ್ಣು ಇರ್ತವೆ ಅಂತ ಹುಡುಕ್ತಾರ. ಅವ್ರಿಗೆ ಚೆನ್ನಾಗಿ ಅನ್ಸಿದ್ರೆ ಇಷ್ಟ ಆದ್ರೆ ಬಂದು ನೋಡ್ಕೊಂಡು ಹೋಗ್ತಾರೆ. ಇಷ್ಟ ಆದ್ರೆ ಮದುವೆ ಮಾಡ್ಕೊಂತಾರೆ. ಹೌದಾ? ಇಷ್ಟ ಆಗ್ಲಿಲ್ಲ ಅಂದ್ರೆ ಸುಮ್ ಹೋಗ್ತಾರೆ. ವಾ, ಹಿಂಗೆಲ್ಲ ಆಯ್ತಾ? ಹಂಗಾರೆ ನಾನು ದೊಡ್ಡನಾದ್ಮೇಲೆ ಹೆಣ್ಣು ನೋಡಕ್ಕೆ ಹೋಗ್ಬೇಕು ಬೇರೆ ಮನೆಗೆ. ನನಗೂ
ದೊಡ್ಡನಂದ್ರೆ ನಿನಗೆ ಗೊತ್ತಾಗತ್ತ ನಾವೇನ್ ಹೇಳ್ಕೊಡೋದು ಬೇಡ ಏನು ಬೇಡ ಏನು ಅಂತಂದು ಈಗ ಅದೆಲ್ಲ ಕೇಳೋದ್ ಬಿಟ್ಟು ಅದೇನು ಹಾಡ್ಕೊಂತಿದ್ಯಲ್ಲ ಸುಮ್ಮ ಹಾಡ್ಕೆ ಹೋಗು ನೀನು ಅಜ್ಜಯ್ಯ ಇವಾಗಿಂದ ನೀವು ಎಲ್ಲ ತಿಳ್ಕ ಅಂತ ಹೇಳ್ತೀರಾ ಹಿಂಗೇನಾದ್ರು ತಿಳ್ಕೊಳಕ್ಕೆ ಕೇಳಕ್ ಬಂದ್ರೆ ಇದೆಲ್ಲ ಕೇಳಕ್ಕೆ ನೀನು ದೊಡ್ಡನಾಗಿಲ್ಲ ಸಣ್ಣನ ಹೋಗ್ರಿ ಅಂತೀಯ ಇವೆಲ್ಲ ನಿಮ್ದು ಯಾವ ಮಾತು ಕೇಳಬೇಕು ನಿಮ್ದು ಯಾವ ಮಾತು ಕೇಳಬಾರ್ದು ಅಂತಾನೆ ಗೊತ್ತಾಗಕ್ಕಿಲ್ಲ ನೋಡು ಎಲ್ಲ ಇವನ ನಮ್ಗೆ ಬುದ್ಧಿವಾದಿ ಹೇಳಂಗಾದ್ನಲ್ಲ ಇವನು ಈ ದೊಡ್ಡರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ